ಇವತ್ತು ರೆಡಿಯಾಗಿ ಕೆಪಿ ತೊಟ್ಟಿಗೆ ಹೋಗ್ತಾ ಇದ್ದೀನಿ. ಏಂತಕ್ಕೆ ಅಂತ SIR ಫಾರ್ಮ್ಗೆ ಸೈನ್ ಮಾಡಬೇಕಿತ್ತು. ಸೊ ನಂದು ವೋಟರ್ ID ಅಲ್ಲಿರೋದ್ರಿಂದ ಅಲ್ಲೇ SIR ಫಾರ್ಮ್ ನ ನಾನು ಫಿಲ್ ಮಾಡಿ ಸೈನ್ ಮಾಡಬೇಕು. ಸೊ ಹಂಗಾಗಿ ಅಲ್ಲಿಗೆನೆ ಹೋಗ್ತಾ ಇದ್ದೀನಿ. ವೋಟರ್ ID ನ ಮಂಡ್ಯ ಅಡ್ರೆಸ್ಗೆ ಚೇಂಜ್ ಮಾಡಿಸಿ ಅಂತ ಹೇಳಿದೆ ಕೃಷ್ಣಗೆ. ಬಟ್ ಈ ಟೈಮಲ್ಲಿ ಏನೋ ಆಗ್ತಾ ಇಲ್ಲ, ಅದು ಪ್ರೋಸೆಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಿಂದ ಸೊ ಅಲ್ಲೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ ಕೆಪಿ ತೊಟ್ಟಿಗೆ. ಮೋನುಗೆ ಇವತ್ತು ರಜಾ ಹಾಕ್ಸಿದ್ದೆ. ಅಪ್ಪಾಜಿ ಸ್ಕೂಲ್ಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಸೊ ಹಂಗಾಗಿ ಪಾಪುನು ಕರ್ಕೊಂಡು ಮೋನುನು ಕರ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಂಗೆ ಬಸ್ ಫ್ರೀ ಇದ್ಬಿಟ್ರೆ ಸಾಕು, ಯಾಕೆಂದ್ರೆ ಇಬ್ರು ಮಕ್ಳು ಕಟ್ಕೊಂಡು ಹೋಗೋದು ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿ. ಸೊ ಹಂಗೆ ಸೀಟ್ ಸಿಕ್ತು, ಕುತ್ಕೊಂಡು ಆರಾಮ್ಸೆ ಬಂದ್ವಿ. ಇನ್ನು ದೊಡ್ಡಿಯಿಂದ ಅಪ್ಪಾಜಿ ಕರ್ಕೊಂಡ್ ಬಂದ್ರು. ಅಷ್ಟರಲ್ಲಿ ಚಿಕನ್ ಸಾಂಬಾರ್ ಎಲ್ಲ ಪ್ರಿಪೇರ್ ಮಾಡಿದ್ರು. ಊಟ ಮುಗಿಸ್ಕೊಂಡು ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಫಾರ್ಮ್ ಫಿಲ್ ಮಾಡಿ ಸೈನ್ ಎಲ್ಲ ಮಾಡಿ ನನ್ ಮಗ ಅಂತೂ ಅಪ್ಪಾಜಿ ಅಮ್ಮನ ಜೊತೆ ಹೋಗ್ತಾನೆ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಅಳ್ತಾ ಇದ್ದ, ಕರೆದ್ರೆ ಎತ್ಕೊಳಕ್ ಟ್ರೈ ಮಾಡ್ತಾ ಇದ್ರು, ಬಟ್ ಹೋಗ್ತಾ ಇರ್ಲಿಲ್ಲ. ಇಲ್ಲಿ ಮನೆಗೆ ಹಂಗೆ ಅಂತ ಎಲ್ಲ ಹಾಕ್ಬಿಟ್ಟಿದ್ರೆ ಇದನ್ನ ಹೊಸದಾಗಿ ಅದನ್ನ ನೋಡ್ತಾ ಇದ್ದೆ. ಇನ್ನು ನಾನು ಸಂಜೆ ಹಂಗೆ 5:30 ಹಂಗೆ ಮತ್ತೆ ಮಂಡ್ಯಕ್ಕೆ ರಿಟರ್ನ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ದೊಡ್ಡಿನಲ್ಲಿ ಬಸ್ ಹತ್ಕೊಂಡೆ. ಅಪ್ಪಾಜಿ ಅಲ್ಲಿ ತನಕ ಡ್ರಾಪ್ ಮಾಡಿದ್ರು. ಮದ್ದೂರ್ಗೆ ಹೋಗಿ ಮದ್ದೂರಿಂದ ಮಂಡ್ಯಗೆ ಹೋದೆ. ಬಿಕಾಸ್ ಮದ್ದೂರ್ಗೆ ಕಂಟಿನ್ಯೂಸ್ ಬಸ್ಸಸ್ ಬರ್ತಾ ಇತ್ತು, ಮತ್ತೆ ಸೀಟ್ ಕೂಡ ಖಾಲಿ ಇತ್ತಲ್ಲ, ಹಂಗೆ ಹೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಆ ರೀತಿನೇ ಮಾಡಿದೆ. ಇನ್ನು ಮಂಡ್ಯಗೆ ಬಸ್ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಮದ್ದೂರ್ಗೆ ಹೋಗಿ ಮದ್ದೂರ್ ಟು ಮಂಡ್ಯ ಹೋದೆ. ಪಾಪುಗೆ ಮಂಕಿ ಕ್ಯಾಪ್ ಹಾಕಿದ್ದೆ. ಅವ್ನು ತುಂಬಾನೇ ಇರಿಟೇಟ್ ಆಗ್ತಾ ಇದೆ, ತಗಿಯ ತನಕ ಅಳ್ತಾನೆ ಇದ್ದ. ಸೊ ಹಂಗಾಗಿ ಬಿಚ್ಬಿಟ್ಟೆ. ಆಮೇಲೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡ. ಮಂಡ್ಯಕ್ಕೆ ಬಂದ್ ರೀಚ್ ಆದೆ. ಬಸ್ ಸ್ಟ್ಯಾಂಡ್ ಇಂದ ಕೃಷ್ಣ ಬಂದು ಕರ್ಕೊಂಡ್ ಬಂದು ಗೋಬಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗೋಬಿ ತಿನ್ಕೊಂಡು ಮನೆಗೆ ಹೋದ್ವಿ. ಇನ್ ನೈಟ್ ಊಟಕ್ಕೆ ಚಿಂತೆ ಇಲ್ಲ, ಬಿಕಾಸ್ ಅಮ್ಮ ಸಾಂಬಾರ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದಾನೆ ತಂದಿದ್ದೆ ಸಾಂಬಾರ್ನ. ಆಕ್ಚುಲಿ ಬೇಡ ಅಂತ ಹೇಳಿದೆ, ಪಾಪು ಇದ್ಕೊಂಡು ತಗೊಂಡ್ ಹೋಗಕ್ ಹಿಂಸೆ ಅಂತ ಹೇಳಿ, ಬಟ್ ಆದ್ರೂ ಕೊಟ್ರು. ಸೊ